ಹೆಲೋ ಫ್ರೆಂಡ್ಸ್, ತಮ್ಮೆಲ್ಲರಿಗೂ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ನಲ್ಲಿ ಸ್ವಾಗತ. ಈ ಒಂದು ವಿಡಿಯೋನಲ್ಲಿ ನಾವು 10ನೇ ತರಗತಿಯ 13ನೇ ಪಾಠ ಆಗಿರುವಂಥದ್ದು ಯಾವುದು ಮಹಿಳಾ ಕಿ ಸಾಹಸ್ ಗಾಥಾ ಬಗ್ಗೆ ಅಧ್ಯಯನ ಮಾಡೋಣ. ಮಹಿಳಾ ಕಿ ಸಾಹಸ್ ಗಾಥಾ. ಮಹಿಳಾ ಅಂದ್ರೆ ಏನಪ್ಪ? ಸ್ತ್ರೀ. ಅವ್ರದ್ದು ಒಂದು ಸಾಹಸ ಅಂದರೆ ಧೈರ್ಯದ ಒಂದು ಗಾಥಾ ಅಂದ್ರೆ ಏನು? ಕತಿ. ಮಹಿಳಾದ ಅನ್ಯಲಿಂಗ ರೂಪ ಪುರುಷ. ನೆನಪಿಟ್ಕೋರಿ. ಸಾಹಸದ ಸಮಾನಾರ್ಥಕ ಧೈರ್ಯ. ಈ ಒಂದು ಪಾಠದ ಮುಖಾಂತರ ನಾವು छात्रಗಳು ಏನು ಕಲಿಬೇಕಂತಂದ್ರೆ, इस लेख द्वारा छात्र यह जानकारी प्राप्त कर सकते हैं कि महिलाएं भी साहस प्रदर्शन में पुरुषों से कुछ कम नहीं हैं. ಈ ಒಂದು ಪಾಠದ ಮುಖಾಂತರ ಮಹಿಳೆಯರು ಸಹಿತ ಪುರುಷರಿಗಿಂತ ಕಡಿಮೆ ಇಲ್ಲ. ಅವರು ಯಾವ ಕೆಲಸ ಮಾಡ್ತಾ ಇರ್ತಾರಲ್ಲ, ಇವರು ಸಹಿತ ಮಾಡುವಂಥದ್ದು ಸಾಹಸ ಮಹಿಳೆಯರಲ್ಲಿ ಇದೆ ಅಂತ ನಾವು ಇಲ್ಲಿ ಕಲಿಬಹುದು. बिचेंद्री पाल इस विचार का एक निर्देशन है. ಈ ಅಂತ ಉದಾಹರಣೆ ಯಾರಾಗಿದ್ದಾರೆ ಇಲ್ಲಿ? बिचेंद्री पाल ಅವರು. ऐसी महिलाओं से प्रेरणा पाकर छात्र साहसी भाव अपना सकते हैं. ಇಂಥ ಒಂದು ಮಹಿಳೆಯವರು ಪ್ರೇರಣೆಯಿಂದ ಛಾತ್ರ ಏನು ಮಾಡಬಹುದು? ಸಾಹಸಿ ಧೈರ್ಯವನ್ನು ಆಗಬಹುದು ಅನ್ನೋದು ಇಲ್ಲಿ ನಾವು ನೋಡಬಹುದು. ಹಾಗಾದರೆ पहली महिला एवरेस्ट विजेता बिचेंद्री पाल को एवरेस्ट की चोटी पर चढ़ने वाली पहली भारतीय महिला होने का गौरव प्राप्त है. बिचेंद्री पाल ಅವರಿಗೆ ಭಾರತದ ಪ್ರಥಮ ಮಹಿಳೆ ಏನಪ್ಪ? ಮೌಂಟ್ ಎವರೆಸ್ಟ್ ಏರಿದ ಪ್ರಥಮ ಮಹಿಳೆ ಅನ್ನೋ ಒಂದು ಬಿರುದವನ್ನು ಸಿಕ್ಕಿದೆ. ಈ ಒಂದು ಮೌಂಟ್ ಎವರೆಸ್ಟನ್ನು ಏರಿದ ಪ್ರಥಮ ಮಹಿಳೆ ಅನ್ನೋದು ಬಿರುದು ಯಾರಿಗೆ ಸಿಕ್ಕೈತಿ? ಬಿಚೇಂದ್ರಿ ಪಾಲ್ ಅವ್ರಿಗೆ ಸಿಕ್ಕೈತಿ. ಇದು ನೆನಪಿಟ್ಕೋರಿ, ವಿಶ್ವದಲ್ಲಿ ಅತಿ ಎತ್ತರ ಇರುವಂಥದ್ದು ಶಿಖರು ಯಾವುದು? ಮೌಂಟ್ ಎವರೆಸ್ಟ್. ಈ ಥರದ ಒಂದು ಎತ್ತರ 8848 ಇಡೀ ವಿಶ್ವದಲ್ಲಿನೇ ಎತ್ತರ ಇರುವಂಥದ್ದು ಒಂದು ಪರ್ವತವನ್ನು ಯಾರು? ಬಿಚೇಂದ್ರಿ ಪಾಲ್ ಅವರು ಏರಿದ್ದಕ್ಕೆ ಭಾರತದ ಪ್ರಥಮ ಮಹಿಳೆ ಅದಕ್ಕೆ ಒಂದು ಬಿರುದವನ್ನು ಕೊಟ್ಟಿದ್ದರು. ಇವ್ರಿಗೆ ಒಂದು ಏನು ಸಿಕ್ಕಿದರು? ಒಂದು ಗೌರವವನ್ನು ಪ್ರಾಪ್ತವನ್ನು ಆಗೈತಿ. ಯಾವ ಗೌರವವನ್ನು? ಮೌಂಟ್ ಎವರೆಸ್ಟ್ ಏರಿದ್ದ ಭಾರತದ ಮೊದಲನೆಯ ಮಹಿಳೆ ಅನ್ನುವ ಬಿರುದವನ್ನು ಬಿಚೇಂದ್ರಿ ಪಾಲ್ ಅವರು ಪಡ್ಕೊಂಡರು. बिचेंद्री का जन्म एक साधारण भारतीय परिवार में हुआ था. बिचेंद्री पाल ಅವರು ಜನ್ಮ ಒಂದು ಸಾಧಾರಣ ಪರಿವಾರ ಒಳಗೆ, ಭಾರತೀಯ ಒಂದು ಪರಿವಾರ ಒಳಗೆ ಆಯಿತು. ಇವ್ರದ್ದು ಜನ್ಮ 27 ಮೈ 1954 ಆಯಿತು. पिता किशनपाल सिंह और माँ हंसादेवी नेगी की 5 संतानों में यह तीसरी संतान है. ಇವರು ತಂದೆ ಯಾರ ತಂದೆ? ಬಿಚೇಂದ್ರಿ ಪಾಲ್ ಅವರು ತಂದೆ ಕಿಶನಪಾಲ ಸಿಂಹ ಮತ್ತು ತಾಯಿ ಹಂಸಾದೇವಿ ನೇಗಿ. ಇವರು ಇಬ್ಬರದು 5 ಸಂತಾನ ಅಂದರೆ 5 ಜನ ಮಕ್ಕಳು ಇದ್ದರು. ಅದ್ರಾಗ 3ನೇ ನಂಬರ್ ಯಾರು? ನಮ್ಮ ಇಲ್ಲಿ बिचेंद्री पाल ಅವರು. बिचेंद्री के बड़े भाई को पहाड़ों पर जाना अच्छा लगता था. बिचेंद्री पाल ಅವರು ಬಡೆ ಭಾಯಿ ಅಂದ್ರೇನ? ದೊಡ್ಡ ಅಣ್ಣಗೆ ಪರ್ವತಗಳನ್ನು ಏರುವುದಂದ್ರೆ ಭಾಳ ಏನಿತ್ತು? ಇಚ್ಛೆ ಇತ್ತು, ಇಷ್ಟ ಇತ್ತು. भाई को देखकर उन्होंने निश्चय कर लिया कि वे भी वही करेंगे जो उनका भाई करते हैं. ಆಮೇಲೆ ಅವರು ಅನ್ನವನ್ನು ಪರ್ವತಗಳನ್ನು ಏರುವುದನ್ನು ನೋಡಿ ಅವರು ಸಂಕಲ್ಪವನ್ನು ಮಾಡ್ತಾರೆ, ನಿರ್ಣಯವನ್ನು ತಗೋತಾರೆ. ಏನಂತ? ನಾನು ಅದೇ ಮಾಡ್ತೇನೆ, ನಮ್ಮ ಅಣ್ಣ ಯಾವ ಥರ ಮಾಡ್ತಾ ಇದ್ದಾನಲ್ಲ ನಾನು ಅದೇ ಕೆಲಸವನ್ನು ಮಾಡ್ತೇನೆ ಅನ್ನೋ ಹಂಗೆ ಒಂದು ನಿಶ್ಚಯ, ಒಂದು ನಿರ್ಣಯವನ್ನು ಮಾಡ್ಕೋತಾರು. ವೇ ಕಿಸಿ ಸೆ ಪೀಚೆ ನಹಿ रहेंगी. ಮತ್ತು ನಾನು ಯಾರಿಂದನೂ ಸಹಿತ ಹಿಂದೆ ಉಳಿಯೋದಿಲ್ಲ ಅನ್ನೋದು ಒಂದು ಧೈರ್ಯವನ್ನು ತುಂಬ್ಕೋತಾರೆ. ಅಂದರೆ ನಾನು ಮಾಡ್ತೇನೆ ಅನ್ನುವಂಗೆ ಹಠವನ್ನು ಮಾಡ್ಕೋತಾರೆ. ಉನಸೆ ಬೆಹತರ್ ಕರ್ಕೆ ದಿಖಲಾಯಂಗಿ. ಮತ್ತು ಅಷ್ಟಲ್ಲ, ನಮ್ಮ ಅಣ್ಣಗಿಂತ ಏನು ಮಾಡ್ತೇನೆ ನಾನು? ಒಳ್ಳೆಯದ ಮಾಡೇ ತೋರಿಸ್ತೇನೆ ಅನ್ನೋದು ಒಂದು ನಿಶ್ಚಯವನ್ನು ಮಾಡ್ಕೋತಾರೆ. इसी जज्बे से उन्होंने पर्वतारोहण का प्रशिक्षण लेना शुरू कर दिया. पर्वतारोहण ಅಂದ್ರೆ ಏನಪ್ಪ? ಮೌಂಟ್ ಎವರೆಸ್ಟ್ ಪರ್ವತಗಳನ್ನು ಏರುವುದಕ್ಕೆ ಪರ್ವತಾರೋಹಣ ಅಂತೇವಿ. ಆಮೇಲೆ ಇದೇ ಒಂದು ಜಜ್ಬೆ ಅಂದ್ರೆ ಏನು? ವಿಶ್ವಾಸಲೆ ಅವ್ರು ಏನು ಮಾಡ್ತಾರೋ ಪರ್ವತಾರೋಹಣದ ಶಿಕ್ಷಣವನ್ನು ತಗೋರಾಕ ಆರಂಭವನ್ನು ಮಾಡ್ತಾರೋ.
बिचेंद्री को बचपन में रोज़ 5 किलोमीटर पैदल चलकर स्कूल जाना पड़ता था. ಬಿಚೇಂದ್ರಿ ಪಾಲ್ ಅವ್ರದ್ದು ಒಂದು ಬಾಲ್ಯದಲ್ಲಿ ಸ್ಕೂಲ್ಗೆ ಹೋಗ್ಬೇಕಪ್ಪ ಅಂದರೆ ದಿನಾಲೂ 5 ಕಿಲೋಮೀಟರ್ ಸಾಲಿಗೆ ನಡ್ಕೋತ ಹೋಗ್ತಾ ಇದ್ರತ ಅವರು. बाद में पर्वतारोहण प्रशिक्षण के दौरान उनका कठोर परिश्रम बहुत काम आया. ಅವ್ರೇನಿದು ಸಾಲಿಗೆ ನಡ್ಕೋತದ್ದು ಹೋಗ್ತಿರಲ್ಲ, ಅದು ಎಲ್ಲಿ ಉಪಯೋಗ ಆಗ್ತದ, ಎಲ್ಲಿ ಪರ್ವತಾರೋಹಣ ಶಿಕ್ಷಣವನ್ನು ಪಡ್ಕೋತಾ ಇದ್ರಲ್ಲ ಅಲ್ಲಿ ಆ ಥರದ ಪರಿಶ್ರಮವನ್ನು ನಡೆದಿದ್ದ ಸಾಲಿಗೆ ಹೋಗಿದ್ದ ಉಪಯೋಗವನ್ನು ಅಲ್ಲಿ ಎಲ್ಲಿಗೆ ಆಯ್ತದನ್ನು ಉಪಯೋಗ ಎಲ್ಲಿ ಆಯಿತು, ಪರ್ವತಾರೋಹಣ ಒಳಗೆ ಅವ್ರಿಗೆ ಭಾಳ ಸಿಕ್ಕಿತು. ಸಿಲಾಯಿ ಕಾ ಕಾಮ್ ಸೀಖ್ ಲಿಯಾ. ಆಮೇಲೆ ಅಷ್ಟೇ ಇಲ್ಲ, ಇವರು ಏನು ಸಿಲಾಯಿ ಅಂದರೆ ಏನಪ್ಪ, ಅರಿವಿಗಳನ್ನು ಹೊಲಿಯೋದು ಕೆಲಸವನ್ನು ಕಲಿತಾರು. ಅವರು ಸಿಲಾಯಿ ಕರ್ಕೆ ಪಢಾಯಿ ಕಾ ಖರ್ಚು ಜುಟಾನೆ ಲಗಿ. ಆಮೇಲೆ ಅದೇನು ಅರಿವಿಗಳನ್ನು ಹೊಲಿತಾ ಇದ್ರಲ್ಲ, ಆ ಅರಿವಿ ಬಂದಿದ್ದು ರೊಕ್ಕವನ್ನು ಜಮಾ ಮಾಡಿ ಶಾಲೆಯ ಒಂದು ಖರ್ಚವನ್ನು ಮಾಡ್ಕೋತಾರತ್ತ. इस तरह उन्होंने संस्कृत में एम.ए. तथा B.Ed तक की शिक्षा प्राप्त की. ಈ ಥರ ಅವರು ರೊಕ್ಕವನ್ನು ಜಮಾ ಮಾಡಿ ಏನು ಮಾಡ್ತಾರೋ, ಎಮ್.ಎ. ಯಾವ ಭಾಷೆ ಒಳಗೆ, ಸಂಸ್ಕೃತ ಭಾಷೆ ಒಳಗೆ ಎಮ್.ಎ. ಅನ್ನು ಮಾಡ್ಕೋತಾರತ್ತ. ಮತ್ತು B.Ed ಬ್ಯಾಚುಲರ್ ಆಫ್ ಎಜುಕೇಷನ್ ಶಿಕ್ಷಣವನ್ನು ಪಡ್ಕೊಂಡ್ರು. ಯಾರು? ಬಿಚೇಂದ್ರಿ ಪಾಲ್ ಅವರು. पढ़ाई के साथ साथ बिचेंद्री ने पहाड़ पर चढ़ने की अपने लक्ष्य को भी हमेशा अपने सामने रखा. ಅಷ್ಟೇ ಅಲ್ಲ, ಪಢಾಯಿ ಅವ್ರು ಏನು ಶಿಕ್ಷಣವನ್ನು ಅಭ್ಯಾಸವನ್ನು ಮಾಡ್ತಾ ಇದ್ರಲ್ಲ, ಸಾಲಿ ಕಾಲೇಜ್ ಹೋಗ್ತಾ ಇದ್ರಲ್ಲ, ಆ ಒಂದು ಸಾಲಿ ಗದ್ದಲದಾಗ ಅವರು ತಮ್ಮ ಲಕ್ಷ್ಯವನ್ನು ಒಟ್ಟ ಮರ್ತಿಲ್ಲ. ಅದನ್ನು ಒಟ್ಟ ಕಣ್ಣು ಮುಂದನ ಇಟ್ಕೊಂಡಿರೋದನ್ನು ಅಂದರೆ ಒಟ್ಟ ಅದನ್ನು ಏನು ಮಾಡ್ತಾ ಇದ್ರು ಅವರು, ಆ ಏನು ನಿಶ್ಚಯವನ್ನು ಮಾಡ್ಕೊಂಡಿರಲ್ಲ, ಏನು ಪರ್ವತಾರೋಹಣಗಳನ್ನು ಏರುವುದಕ್ಕೆ ಅದನ್ನು ಒಟ್ಟ ಅವರು ಮರೆಯಲ್ಲ. ಇಸಿ ದೌರಾನ್ ಉನ್ಹೋನೆ ಕಾಲಾನಾಗ್ ಪರ್ವತ್ ಕಿ ಚಢಾಯಿ ಕಿ. ಅದೇ ಒಂದು ಸಮಯ ಅವ್ರು ಏನು ಮಾಡ್ತಾರು, ಕಾಲಾನಾಗ್ ಅನ್ನುವ ಒಂದು ಪರ್ವತನ ಏರ್ತಾರು. सन 1982 में उन्होंने गंगोत्री ग्लेशियर तथा रूडग्यारो की चढ़ाई की, जिससे उनमें आत्मविश्वास और बढ़ा. ಆಮೇಲೆ 1982ರಲ್ಲಿ ಅವರು ಗಂಗೋತ್ರಿ ಗ್ಲೇಷಿಯರ್ ಪರ್ವತದ ಎತ್ತರ ಎಷ್ಟೈತಿ, 6672 ಎತ್ತರ ಇರುವಂಥದ್ದು ಒಂದು ಪರ್ವತವನ್ನು 1982ರಲ್ಲಿ ಏರ್ತಾರೆ. ಮತ್ತು ಇನ್ನೊಂದು ಯಾವುದು, ರೂಡ್ಗ್ಯಾರೋ ಅನ್ನೋ ಒಂದು ಪರ್ವತ. ಆ ಒಂದು ರೂಡ್ಗ್ಯಾರೋ ಪರ್ವತದ ಎತ್ತರ ಎಷ್ಟೈತಿ, 5619 ಮೀಟರ್. ಅದು ಏನು ಮಾಡ್ತಾರೋ ಪರ್ವತಗಳನ್ನು ಏರಿ ಅವರಲ್ಲಿ ಏನು ಆತ್ಮವಿಶ್ವಾಸವನ್ನು, ಸೆಲ್ಫ್ ಕಾನ್ಫಿಡೆನ್ಸನ್ನು ಮತ್ತಷ್ಟು ಹೆಚ್ಚಾಗ್ತೈತಿ. ಅಂದರೆ ನಾವು ಮುಂದೆ ಏನಾರೇ ಒಂದು ಮೌಂಟ್ ಎವರೆಸ್ಟ್ ಮಾಡಿದ್ರೂ ಸಹಿತ ನಾ ಮಾಡ್ತೀನಿ ಅನ್ನೋ ಹಂಗೆ ಏನು ಮಾಡ್ತಾರೆ, ಅವರಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಾಗ್ತೈತಿ. ಇವೇನು ಪರ್ವತಗಳನ್ನು ಏರಿದ ನಂತರ. ಆಮೇಲೆ अगस्त 1983 में जब दिल्ली में हिमालय पर्वतारोहियों का सम्मेलन हुआ, तब वे पहली बार तेंजिंग नोर्गे एवरेस्ट पर चढ़ने वाले पहले पुरुष तथा जुंगे तांबी एवरेस्ट पर चढ़ने वाली पहली महिला से मिली. ಆಗಸ್ಟ್ 1983ರಲ್ಲಿ ದಿಲ್ಲಿ ಒಳಗೆ ಹಿಮಾಲಯ ಅಂದರೆ ಮೌಂಟ್ ಎವರೆಸ್ಟ್ ಏರಿದ್ದ ಪುರುಷರ ಮಹಿಳೆಯರದ ಒಂದು ಸಮ್ಮೇಳನವನ್ನು ನಡೀತಾ ಇತ್ತು. ಎಲ್ಲಿ? ದಿಲ್ಲಿದಾಗ. ಯಾವಾಗ? ಆಗಸ್ಟ್ 1983ರಲ್ಲಿ. ಅವರು ಯಾರಪ್ಪ? ಬಿಚೇಂದ್ರಿ ಪಾಲ್ ಅವರು ಮೊಟ್ಟ ಮೊದಲಾಗಿ ತೆಂಜಿಂಗ್ ನೋರ್ಗೆ, ಇವರು ಏನು ಮೌಂಟ್ ಎವರೆಸ್ಟ್ ಏರಿದ್ದ ವಿಶ್ವದ ಪ್ರಥಮ ಪುರುಷ. ವಿಶ್ವದಲ್ಲಿ ಮೊಟ್ಟ ಮೊದಲ ಮೌಂಟ್ ಎವರೆಸ್ಟ್ ಏರಿದ್ದ ಪುರುಷ ಯಾರಪ್ಪ ಅಂದರೆ ತೆಂಜಿಂಗ್ ನೋರ್ಗೆ. ಆಮೇಲೆ ಯಾರು? ಮಹಿಳಾ, ವಿಶ್ವದ ಪ್ರಥಮ ಮಹಿಳೆ ಯಾರು? ಮೌಂಟ್ ಎವರೆಸ್ಟ್ ಏರಿದ್ದ ಪ್ರಥಮ ಮಹಿಳೆ ಯಾರು? ಜುಂಕೆ ತಾಂಬಿ. ಇವ್ರದ್ದು ದಿಲ್ಲಿ ಒಳಗೆ ಏನು ನಡೆಸ್ತಾ ಇದ್ರು? ಸಮ್ಮೇಳನವನ್ನು ಮಾಡ್ತಾ ಇದ್ರು. ಆ ಒಂದು ಸಮ್ಮೇಳನ ಒಳಗೆ ಬಿಚೇಂದ್ರಿ ಪಾಲ್ ಅವರು ಇವರಿಬ್ಬರನ್ನ ಏನು ಮಾಡ್ತಾರು? ಭೇಟಿಯನ್ನು ಆಗ್ತಾರು.
तब उन्होंने संकल्प लिया कि वे भी उनकी तरह एवरेस्ट पर पहुँचेंगी और वह दिन भी आया. ಆಮೇಲೆ ಅವರಿಬ್ಬರನ್ನ ಭೇಟಿ ಆದ ನಂತರ ಅವ್ರು ಏನು ಮಾಡ್ತಾರೋ ಒಂದು ಸಂಕಲ್ಪವನ್ನು ತಗೋತಾರೆ. ಯಾರ? ಬಿಚೇಂದ್ರಿ ಪಾಲ್ ಅವರು. ನಾನು ಏನು ಮಾಡ್ತೀನಿ, ಮೌಂಟ್ ಎವರೆಸ್ಟನ್ನು ಏರ್ತೇನೆ ಅನ್ನೋ ಒಂದು ಸಂಕಲ್ಪವನ್ನು ಮಾಡ್ಕೋತಾರೋ ಮತ್ತು ಅದು ದಿನಾನೂ ಸಹಿತ ಬತ್ತು. ಯಾವಾಗಪ್ಪ ಅವರು ಮೌಂಟ್ ಎವರೆಸ್ಟ್ ಏರಿದ್ದ? 23 ಮೈ 1984ರಲ್ಲಿ ಅವರು ಮೌಂಟ್ ಎವರೆಸ್ಟ್ ಮೇಲೆ ಏರಿ ಭಾರತ ಧ್ವಜವನ್ನು 23 ಮೈ 1984ರಲ್ಲಿ ಮೌಂಟ್ ಎವರೆಸ್ಟ್ ಮೇಲೆ ಏರಿ ಭಾರತ ಧ್ವಜವನ್ನು ಹಾರಿಸಿದರು. ಯಾರ? ಬಿಚೇಂದ್ರಿ ಪಾಲ್ ಅವರು. ಯಾವಾಗ? 23 ಮೈ 1984ರಲ್ಲಿ ಭಾರತದ ಧ್ವಜವನ್ನು ಹಾರಿಸಿದರು. उस समय उनके साथ पर्वतारोही अंगदोर्जी भी थे. ಏನವರು ಭಾರತದ ಧ್ವಜವನ್ನು ಹಾರಿಸ್ತಾರಲ್ಲ, ಆ ಬಿಚೇಂದ್ರಿ ಪಾಲದವ್ರ ಅವ್ರ ಜೋಡಿ ಮತ್ತೆ ಯಾರು ಇರ್ತಾರೋ? ಅಂಗದೋರ್ಜಿ. ಇವರು ಸಹಿತ ಪರ್ವತಾರೋಹಿ. ಯಾರ? ಅಂಗದೋರ್ಜಿ ಜೊತೆ ಅವ್ರು ಏನು ಮಾಡಿರ್ತಾರೋ? ಮೌಂಟ್ ಎವರೆಸ್ಟನ್ನು ಏರಿರ್ತಾರೋ. भारत की इस महिला द्वारा लिखित यह इतिवृत्तांत बहुत ಪ್ರೇರಣಾದಾಯಕ ತಥಾ ರೋಚಕ ಹೈ. ಆಮೇಲೆ ಇದು ಏನಪ್ಪ? ಬಿಚೇಂದ್ರಿ ಪಾಲ್ ಅವರು ಬರೆದಿರುವಂಥದ್ದು ಇತಿವೃತ್ತಾಂತ ಬಹುತ್ ಪ್ರೇರಣಾಕ ತಥಾ ರೋಚಕ ಹೈ. ಈ ಒಂದು ಪುಸ್ತಕ ಬಹಳ ರೋಚಕವಾಗಿದೆ ಅಂತ ಹೇಳತ್ತಾರ ಅವ್ರು. इसमें उन्होंने इस बात का वर्णन किया है कि वे एवरेस्ट की शिखर पर कैसे पहुंची. ಈ ಒಂದು ಪುಸ್ತಕದಾಗ ಅವರು ಏನು ವಿವರಣೆಯನ್ನು ಮಾಡಿದ್ದಾರೆ ಅಂದರೆ, ವರ್ಣನೆಯನ್ನು ಆ ಒಂದು ಮೌಂಟ್ ಎವರೆಸ್ಟದ ಶಿಖರ್ ಮೇಲೆ, ಪರ್ವತ ಮೇಲೆ ಅವರು ಯಾವ ಥರ ಏರಿದನ್ನ ಬಗ್ಗೆ ಇಲ್ಲಿ ವಿವರಣೆಯನ್ನು ಮಾಡಿದ್ದಾರೆ. कर्नल खुल्लर ने साउथ कोल तक की चढ़ाई के लिए 3 शिखर दलों को 2 समूह बना दिए. कर्नल खुल्लರ್ ಅಂದರೆ ಯಾರಿಲ್ಲಿ? ಸೈನ್ಯದ ಭಾರತೀಯ ಸೈನ್ಯದ ಬ್ರಿಗೇಡಿಯರ್ ಇವರು, ಮಾಜಿ ಬ್ರಿಗೇಡಿಯರ್. ಈಗ ಪರ್ವತಾರೋಹ ಶಿಕ್ಷಣವನ್ನು ಮಾಡ್ತಾ ಇದ್ದಾರೆ. ಕರ್ನಲ್ ಖುಲ್ಲರ್ ಅವರು ಸೌತ್ ಕೋಲ್ ಅಂದರೆ ಏನು? ಇದು ಮೌಂಟ್ ಎವರೆಸ್ಟು ಮತ್ತು ಲ್ಯಾಟೋಸ್ ಅನ್ನುವ ಒಂದು 2 ಶಿಖರಗಳ ನಡುವೆ ಒಂದು ಪ್ಲೇಸ್ ಇದೆ. ಅಲ್ಲಿ ಏನಪ್ಪ ಪರ್ವತಾರೋಹಣ ಏನು ಮಾಡಬಹುದು? ಕ್ಯಾಂಪ್ಗಳನ್ನು ಹಾಕ್ಯಾರ. ಅಲ್ಲಿ ಸೌತ್ ಕೋಲ್ ಮೇಲೆ ಏನು ಮಾಡಿದಾರು? ಕ್ಯಾಂಪ್ಗಳನ್ನು ಇಟ್ಟಿದ್ದಾರು. ಅಲ್ಲಿ ಪರ್ವತಾರೋಹದವ್ರು ಏನು ಮಾಡಬಹುದು? ಸ್ವಲ್ಪ ಆರಾಮದ ಮಾಡಬಹುದು. ಅದಕ್ಕೆ ನಾವು ಸೌತ್ ಕೋಲ್ ಅಂತೇವಿ. ಅಲ್ಲಿ ಏನು ಮಾಡಿರ್ತಾರೆ ಅವರು? ಏರುವುದಕ್ಕಾಗಿ 3 ಶಿಖರನ್ನು 2 ಸಮೂಹ ಒಳಗೆ 3 ಶಿಖರಗಳನ್ನು, ಶಿಖರ ದಲ ಗ್ರೂಪ್ಗಳನ್ನು 2 ಸಮೂಹ ಒಳಗೆ ಮಾಡಿರ್ತಾರೆ. ಯಾರ? ಕರ್ನಲ್ ಖುಲ್ಲರ್ ಅವರು. ಮೈ ಸುಬಹ 4 ಬಜೆ ಉಠ್ ಗೈ. ಆಮೇಲೆ ಆ ಒಂದು 23 ಯಾವುದು ಮೇದಾಗ ಅವ್ರು ಏರಿದ್ದ ದಿನ ಯಾವ ಥರ ಅವರು ಆರಂಭವನ್ನು ಮಾಡ್ತಾರೋ, ಮೌಂಟ್ ಎವರೆಸ್ಟ್ ಏರಿದ್ದ ದಿನ ಯಾವ ಥರ ಆರಂಭ ಮಾಡಿರ್ತಾರೋ ಅನ್ನೋದು ನೋಡ್ರಿ. ಆ ದಿನ ಮುಂಜಾನೆ ಅವ್ರು ಏನು ಮಾಡ್ತಾರತ್ತ? 4 ಗಂಟೆಗೆ ಹೇಳ್ತಾರತ್ತ. ಬರ್ಫ್ ಪಿಘ್ಲಾಯಿ. ಆಮೇಲೆ ಏನಲ್ಲಿ ಬರ್ಫ ಅಂದರೆ ಏನು? ಬರ್ಫವನ್ನು ಕರಗಿಸ್ತಾರತ್ತ. ಅವ್ರು ಚಾ ಬನಾಯಿ. ಆ ಒಂದು ಕರಗಿದ್ದ ನೀರಿನ ದಾಗನ ಅವ್ರು ಏನು ಮಾಡ್ತಾರತ್ತ? ಚಾವನ್ನು ಮಾಡ್ತಾರೋ. कुछ बिस्कुट और आधी चॉकलेट का हल्का नाश्ता करने के पश्चात मैं लगभग 5:30 बजे अपने तंबू से निकल पड़ी. ಆಮೇಲೆ ಚಾ ಜೊತೆ ಕೆಲವೊಂದು ಬಿಸ್ಕೆಟ್ಗಳನ್ನು ಮತ್ತು ಆಧಾ ಚಾಕ್ಲೇಟನ್ನು ಹಲ್ಕ ಏನು ಮಾಡ್ತಾರೆ ಅವರು? ಲೈಟವಾಗಿ ನಾಷ್ಟವನ್ನು ಮಾಡಿ ಕರೆಕ್ಟ್ 5:30 ಬಜೆ 5:30 ಅಂದರೆ ತಮ್ಮ ತಂಬೂನಿಂದ ಹೊರಗಡೆ ಬರ್ತಾರೆ ಅವರು ಮೌಂಟ್ ಎವರೆಸ್ಟ್ ಏರುವುದಕ್ಕಾಗಿ. ಅಂಗದೋರ್ಜಿನೇ ಮುझसे पूछा क्या मैं उनके साथ चलना चाहूँगी. ಆಮೇಲೆ ಆವಾಗ ಅಂಗದೋರ್ಜಿ ಬಿಚೇಂದ್ರಿ ಪಾಲ್ ಅವ್ರಿಗೆ ಕೇಳ್ತಾರೆ, ಏನತ್ತ? ನೀನು ನನ್ನ ಜೋಡಿ ಮ್ಯಾಲ್ ಮೌಂಟ್ ಎವರೆಸ್ಟ್ ಏರಾಕ ಬರ್ತಿ ಏನತ್ ಕಿಸಿ ಕೇಳ್ತಾರತ್ತ. ಮುझे उन पर विश्वास था. ಮತ್ತು ನನಗೇನಿತ್ತಪ್ಪ? ಅಂಗದೋರ್ಜಿ ಮೇಲೆ ಭಾಳ ವಿಶ್ವಾಸವನ್ನು ಇತ್ತು. साथ ही साथ मैं अपनी आरोहण क्षमता और कर्मठ के बारे में भी आश्वस्त थी. ಆಮೇಲೆ ಅಷ್ಟೇ ಇಲ್ಲ, ನಾನು ನಂದ ಪರಿಶ್ರಮ ಮ್ಯಾಲೂ ಸಹಿತ ನನ್ನ ಮೇಲೆ ಏನಿತ್ತು? ಭಾಳ ಕಾನ್ಫಿಡೆನ್ಸ್ ಇತ್ತು, ವಿಶ್ವಾಸ ಇತ್ತು. ಅವ್ರ ಮೇಲಂತೂ ಎಲ್ಲೋ ಇತ್ತು. ಆಮೇಲೆ ನನ್ನ ಮೇಲೂ ಸಹಿತ ಭಾಳ ವಿಶ್ವಾಸವನ್ನು ಇತ್ತು ಅದಕ್ಕೆ ಹೇಳ್ತಾರೆ.
सुबह 6:20 पर जब आंगदोर्जी और मैं साउथ कोल से बाहर निकले तो दिन ऊपर चढ़ आया था. ಆಮೇಲೆ ಕರೆಕ್ಟ್ ಏನು ಮಾಡ್ತಾರೆ ಇವರು 6:20 6:20 ಆಗಿರ್ತೈತಿ. ಆಂಗದೋರ್ಜಿ ಮತ್ತು ಬಿಚೇಂದ್ರಿ ಪಾಲ್ ಏನು ಮಾಡ್ತಾರೋ ಸೌತ್ ಕೋಲನಿಂದ ಹೊರಗಡೆ ಬರ್ತಾರಲ್ಲಿ, ಅಂದರೆ ಮ್ಯಾಲೆ ಏರುವುದನ್ನು ಸ್ಟಾರ್ಟ್ ಮಾಡ್ತಾರೆ. ಹಲ್ಕಿ ಹಲ್ಕಿ ಹವಾ ಚಲ ರಹಿ ಥಿ. ಅವಾಗೇನಿತ್ತು, ಸಣ್ಣ ಸಣ್ಣ ಗಾಳಿಯನ್ನು ಬೀಸ್ತಾ ಇತ್ತು. ಅವ್ರ ठंड बहुत अधिक थी. ಮತ್ತು ಭಾಳಷ್ಟು ಏನಿತ್ತು, ಥಂಡಿಯನ್ನು ಇತ್ತು. हमने बगैर रस्सी के ही चढ़ाई की. ಆಮೇಲೆ ನಾವು ಹಗ್ಗ ಇಲ್ಲದ ನಾವೇನು ಮಾಡಿದ್ದು, ಮ್ಯಾಲನ್ನು ಏರಿದ್ದು ಅದಕ್ಕೆ ಹೇಳ್ತಾರೆ. ಅಂಗದೋರ್ಜಿ ಏಕ್ ನಿಶ್ಚಿತ ಗತಿ ಸೆ ऊपर ಚढ़ತೆ ರಹೆ. ಆಮೇಲೆ ಅಂಗದೋರ್ಜಿ ಅವರು ಭಾಳ ಫಾಸ್ಟು ಅಲ್ಲ, ಭಾಳ ಸ್ಲೋನೂ ಇಲ್ಲ, ಅಂದರೆ ಒಂದು ನಿಶ್ಚಿತ ಇರುವಂಥದ್ದು ಒಂದು ಏನು ಮಾಡ್ತಾರೆ, ಅವರು ಏರಾಕ ಚಾಲು ಮಾಡ್ತಾರೆ. मुझे भी उनके साथ चलने में कोई कठिनाई नहीं हुई. ನನಗೂ ಸಹಿತ ಅವ್ರ ಜೋಡಿ ನಡೆಯುವುದಕ್ಕೂ ಯಾವುದೂ ಥರದ ಕಷ್ಟವನ್ನು ಆಗಲಿಲ್ಲ. जमी हुई बर्फ़ की सीधी व ढलाऊ चट्टानों इतनी सख्त और भुरभुरी थी मानो शीशे की चादर बिछी हो. ಆಮೇಲೆ ಜಮಿ ಎಲ್ಲ ಬರ್ಫ್ ಏನಾಗಿತ್ತು, ತಂಪಿಗೆ ಏನಾಗಿದ್ದು ಕೂಡಿತದನ್ನು ಅವ್ರು ನಡೀತಾ ಇದ್ರಲ್ಲ, ಅಂದರೆ ಗಾಂಜನ ಮ್ಯಾಲೆ ನಡೆಯೋಂಗೆ ಅನ್ನಿಸ್ತಾ ಇತ್ತು ಅವ್ರಿಗೆ. तेता आ नमूने घटागिತ್ತದು बर्फ़. हमें बर्फ़ काटने के लिए फावड़े का इस्तेमाल करना पड़ा. ಆಮೇಲೆ ಬರ್ಫವನ್ನು ಕಟ್ ಮಾಡಬೇಕಪ್ಪ ಅಂದರೆ ನಾವು ಯಾವ್ದು ಫಾವಡ ಅಂದರೆ ಏನು, ಹ್ಯಾಮರ್, ಗುದ್ದಲಿಯನ್ನು ನಾವು ಉಪಯೋಗವನ್ನು ಮಾಡಿದ್ವು. ಅಂದರೆ ಅಷ್ಟು ಗಟ್ಟಿಯಾಗಿತ್ತು ಏನು, ಬರ್ಫು. 2 घंटे से कम समय में ही हम ಶಿಖರ್ ಕ್ಯಾಂಪ್ पर पहुंच गए. ಆಮೇಲೆ 2 ಗಂಟೆ ಒಳಗನ ನಾವು ಏನು ಮಾಡಿದ್ವು, ಒಂದು ಶಿಖರ್ ಕ್ಯಾಂಪ್, ಸೌತ್ ಏನು ಅಲ್ಲಿ ಮ್ಯಾಲೆ ಒಂದು ಶಿಖರ್ ಕ್ಯಾಂಪ್ ಅದಕ್ಕೆ ಹಾಕ್ಯಾರ, ಅಲ್ಲಿ ಹೋಗಿ ಅವ್ರು ಏನು ಮಾಡ್ತಾರೋ ಮುಟ್ತಾರು. 2 ಗಂಟೆ ಹೋಗಬೇಕು, ಬಟ್ ಅವ್ರು ಇಬ್ಬರು ಏನು ಮಾಡ್ತಾರೋ ಅಷ್ಟು ಒಳಗನಲ್ಲಿ ಹೋಗಿರ್ತಾರೆ. ಅಂಗದೋರ್ಜಿನೇ ಪೀಛೆ ಮುಡ್ಕರ್ ಪೂಛ. ಆಮೇಲೆ ಅಂಗದೋರ್ಜಿ ಹಿಂದೆ ತಿರುಗಿ ಬಿಚೇಂದ್ರಿ ಪಾಲ್ ಅವ್ರಿಗೆ ಕೇಳ್ತಾರೆ, ಏನತ್ತ, ಕ್ಯಾ ತುಮ್ ಥಕ್ ಗಯಿ ಹೋ, ನೀ ಥಕನ ಅಂದರೆ ಏನಪ್ಪ, ಆಯಾಸ್, ನಿನಗೆ ಏನಾರೇ ಆಯಾಸ ಆಗಿದೆಯಾ ಅಂತ ಕೇಳ್ತಾರೆ ಅವ್ರು. ಮೈನೆ ಜವಾಬ್ ದಿಯಾ. ಬಿಚೇಂದ್ರಿ ಪಾಲ್ ಅವರು ಏನು ಮಾಡ್ತಾರಲ್ಲಿ ಉತ್ತರವನ್ನು ಹೇಳ್ತಾರೆ, ಏನತ್ತ, ನಹಿ, ಇಲ್ಲ, ಅಂದರೆ ನನಗೆ ಆಯಾಸ ಆಗಿಲ್ಲ ಅಂತ ಹೇಳ್ತಾರೆ ಅವರು. यह सुनकर वे बहुत अधिक ಆಶ್ಚರ್ಯಚಕಿತ और ಆನಂದಿತ हुए. ಈ ಒಂದು ಬಿಚೇಂದ್ರಿ ಪಾಲ್ ಅವ್ರದ್ದು ಮಾತನ್ನು ಕೇಳಿ ಅಂಗದೋರ್ಜಿ ಏನಾಗ್ತಾರೋ ಆಶ್ಚರ್ಯ ಆಗ್ತಾರೋ ಮತ್ತು ಖುಷಿನೂ ಆಗ್ತೈತಿ ಅವ್ರಿಗೆ. ಅಂದರೆ ಮಹಿಳೆ ಈ ಥರ ಸೋಲವನ್ನು ಒಪ್ತಾ ಇಲ್ಲದ್ಕಿಸಿ ಅವ್ರಿಗೆ ಖುಷಿನೂ ಆಗ್ತೈತಿ ಮತ್ತು ಆಶ್ಚರ್ಯನೂ ಸಹಿತ ಆಗ್ತೈತಿ. ಯಾರಿಗೆ, ಅಂಗದೋರ್ಜಿಗೆ. थोड़ी चाय पीने के बाद हमने पुनः चढ़ाई शुरू कर दी. ಅಲ್ಲಿ ಕ್ಯಾಂಪ್, ಶಿಖರ್ ಕ್ಯಾಂಪ್ ಒಳಗೆ ಸ್ವಲ್ಪ ಕೂತ ಚಾ ಅದನ್ನೆಲ್ಲ ಕುಡಿತಾರತ್ತ. ಆಮೇಲೆ ಚಾ ಕುಡಿದ ನಂತರ ಏನು ಮಾಡ್ತಾರತ್ತ, ಮತ್ತು ಮ್ಯಾಲೆ ಏರುವುದನ್ನು ಸ್ಟಾರ್ಟ್ ಮಾಡ್ತಾರೆ. ಲ್ಯಾಟೋ ಏಕ್ ನೈಲಾನ್ ಕಿ ರಸ್ಸಿ ಲಾಯತ. ಅಲ್ಲಿ ಒಂದು ಶಿಖರ್ ಕ್ಯಾಂಪ್ನಿಂದ ಅವ್ರ ಜೋಡಿ ಇನ್ನೊಬ್ಬ ವ್ಯಕ್ತಿಯನ್ನು ಕೂಡ್ತಾನೆ. ಯಾರ, ಲ್ಯಾಟೋ ಇದು ವ್ಯಕ್ತಿದ ಹೆಸರು. ಲ್ಯಾಟೋ ಏನು ಮಾಡ್ತಾನು, ತನ್ನ ಜೊತೆ ನೈಲಾನದ ಹಗ್ಗ, ರಸ್ಸಿ ಅಂದರೆ ಏನು, ಹಗ್ಗವನ್ನು ತೊಗೊಂಡು ಬಂದಿರ್ತಾನು. रस्सी लाया था, इसलिए अंगदोर्जी और मैं रस्सी के सहारे ಚಡೆ. ಆಮೇಲೆ ಅವ ಹಗ್ಗವನ್ನು ತೊಗೊಂಡು ಬಂದಿದ್ದಕ್ಕೆ ನಾನು ಮತ್ತು ಅಂಗದೋರ್ಜಿ ಏನು ಮಾಡಿದ್ದು, ಹಗ್ಗ ಹಿಡ್ಕೊಂಡು ನಾವು ಮ್ಯಾಲ ಶಿಖರವನ್ನು ಏರಿದ್ದು ಅಂತ ಹೇಳತ್ತಾರೆ. जबकि लैटो एक हाथ में रस्सी पकड़े हुए बीच में ಚಲ. ಆಮೇಲೆ ಲ್ಯಾಟೋ ಏನು ಮಾಡಿರ್ತಾನೋ, ಒಂದು ಕೈಲಿ ಹಗ್ಗವನ್ನು ಹಿಡಿದಿರ್ತಾನೋ, ಇವರು ಇಬ್ಬರು ನಡು ಏನು ಮಾಡ್ತಾ ಇರ್ತಾನೋ, पर्वतವನ್ನು ಏರ್ತಾ ಇರ್ತಾನೋ. तभी लैटो ने गौर किया कि मैं इन ऊंचाइयों के लिए आवश्यक 4 लीटर ऑक्सीजन की अपेक्षा लगभग 2.5 लीटर ऑक्सीजन प्रति मिनट की दर से लेकर चढ़ रही हूँ. ಆ ಏರು ಟೈಮಿಗೆ ಲ್ಯಾಟೋ ಅವ್ರು ಏನು ಮಾಡ್ತಾರೋ ಆಕ್ಸಿಜನ್ ಮೇಲೆ ಗಮನ ಕೊಡ್ತಾನೋ. ಯಾರ್ದ, ಬಿಚೇಂದ್ರಿ ಪಾಲ್ ಅವ್ರದ್ದು ಆಕ್ಸಿಜನನ್ನು ನೋಡ್ತಾನೋ. ಅವು ಏನು ನೋಡ್ತಾನೋ ಲ್ಯಾಟೋ, ಯಾಕಂದರೆ ಪ್ರತಿಯೊಂದು ನಿಮಿಷಿಗೆ 4 ಲೀಟರ್ ಆಕ್ಸಿಜನವನ್ನು ಬಳಸ್ಬೇಕು ಅವರು. ಆಯ್ತಾ. ಬಟ್ ಬಿಚೇಂದ್ರಿ ಪಾಲ್ ಅವರು ಎಷ್ಟು ತಗೋತಾ ಇದ್ರು, 2.5 ಮಾತ್ರ ಪ್ರತಿ ಮಿನಿಟ್, ಅದು 2.5 ಲೀಟರ್
2.5 ಲೀಟರ್ಗಳನ್ನು ಮಾತ್ರ ಆಕ್ಸಿಜನವನ್ನು ಬಳಸ್ತಾ ಇದ್ರು. ಆ ರೆಗ್ಯುಲೇಟರ್ ಒಳಗೆ ಏನೂ ಮಿಸ್ಟೇಕ್ ಆಗಿರಬೇಕು. ಆಮೇಲೆ ಅವರು ಎಷ್ಟಪ್ಪ 4 ತಗೋರು ಹೋಗಿ 2.5 ತಗೋತಾ ಇರ್ತಾರೆ. मेरे रेगुलेटर पर जैसे ही उसने ऑक्सीजन की अपूर्ति बढ़ाई मुझे कठिन चढ़ाई आसान लगने लगी. ಅದನ್ನು ನೋಡಿ ಏನು ಮಾಡ್ತಾನು ಲ್ಯಾಟೋ ರೆಗ್ಯುಲೇಟರ್ವನ್ನು ಕರೆಕ್ಟ್ ಸೆಟ್ ಮಾಡ್ತಾನೆ. ಸೆಟ್ ಮಾಡಿದ ತಕ್ಷಣ ಏನಪ್ಪ ಇವರಿಗೆ ಚಡಾಯಿ ಕಷ್ಟ ಆಗತ್ತಿತ್ತು ಅವ್ರಿಗೆ ಏರಾಕ. ಎತ್ತರಾಗ ಆಕ್ಸಿಜನು ಕಡಿಮೆ ತಗೋರತ್ತಾರು ಮತ್ತು ಅದ್ರಾಗ ಮ್ಯಾಲೆ ಏರೋದು ಸ್ವಲ್ಪ ತ್ರಾಸ ಆಗ್ತಾ ಇತ್ತು. ಅವ್ರು ಲ್ಯಾಟೋ ಆಕ್ಸಿಜನವನ್ನು ಕರೆಕ್ಟಾಗಿ ಇಡ್ತಾರಲ್ಲ ಅವ್ರಿಗೆ ಆಸಾನ್ ಅಂದರೆ ಈಸಿ ಅನ್ಸಕ್ಕೆ ಚಾಲು ಆಯಿತು. ಮ್ಯಾಲೆ ಏರೋದನ್ನು ಈಸಿ ಅನ್ಸತ್ತಿತ್ತು. दक्षिण शिखर के ऊपर हवा की गति बढ़ गई थी. ಆಮೇಲೆ ದಕ್ಷಿಣ ಶಿಖರ ಮೇಲೆ ಗಾಳಿಯ ಗಾಳಿ ಬೀಸ್ತಾ ಇತ್ತು, ಗಾಳಿಯನ್ನು ಬೀಸ್ತಾ ಇತ್ತು. उस ऊंचाई पर तेज हवा के झोंके भुरभुरे बर्फ के कणों को चारों तरफ उड़ा रहे थे. ಆಮೇಲೆ ಅದು ಗಾಳಿಯನ್ನು ಬೀಸಿತ್ಲ, ಆ ಗಾಳಿ ಬೀಸಿದ ನಂತರ ಬರ್ಫ್ ಎಲ್ಲ ಗಾಳಿಗೆ ಮ್ಯಾಲ ಹಾರಿ ಬರ್ತಾ ಇದ್ದು ಅದಕ್ಕೆ ಹೇಳತ್ತಾರ. जिससे कुछ दिखाई नहीं देख रहा था. ಆಮೇಲೆ ಬರ್ಫ್ ಈ ಥರ ಹಾರ್ತಾ ಇದ್ಲ, ಮುಂದಿನ ದಾರಿಯನ್ನು ಮಂಜುಗಡ್ಡೆ ಯಾವ ಥರ ಬೀಳ್ತೈತ್ಲ, ಮುಂದಿನ ಮನುಷ್ಯ ಕಾಣಿಸಂಗಿಲ್ಲ, ಅದೇ ಥರ ಬರ್ಫ್ ಆ ಥರ ಹಾರ್ತಾ ಇದ್ದ ಗಾಳಿಗೆ ಮುಂದಿನ ದಾರಿಯನ್ನು ಇವರಿಗೆ ಸಿಗ್ತಾ ಇರಾಕಿಲ್ಲ. मैंने देखा कि थोड़ी दूर तक कोई ऊंची ಚಡಾಯಿ ನಹಿ ಹೈ. ಆಮೇಲೆ ಅವ್ರು ನೋಡ್ತಾರು ಈಗ ಮೇಲ್ ತನಕ ಯಾವುದೂ ಥರದ ಎತ್ತರ ಏರುವಂಥದ ಶಿಖರಿಗೆ ಯಾವುದೂ ಇಲ್ಲ. ಢಲಾನ್ ಏಕ್ದಮ್ ಸೀದಿ ನೀಚೆ ಚಲಿ ಗಯಿ ಹೈ. ಆ ಶಿಖರ ಒಮ್ಮೆ ಸೀದಾನ ಇತ್ತು, ಎಲ್ಲಿಯೂ ಏಕ್ದಮ್ ಒಮ್ಮೆ ಸ್ಟ್ರೇಟವಾಗಿ ಇತ್ತು ಅಂತ ಹೇಳತ್ತಾರ. ಮೇರಿ ಸಾಂಸ್ ಮಾನೋ ಏಕ್ದಮ್ ರುಕ್ ಗೈ. ಆ ಎತ್ತರ ಸ್ಟ್ರೇಟ್ ಇರುವಂಥದ್ದು ಶಿಖರವನ್ನು ನೋಡಿ ನಂದು ಒಮ್ಮೆ ಏನಾಯಿತು, ಉಸಿರವನ್ನು ಸ್ಟಾಪ್ ಆಯಿತು. ಮುझे लगा कि ಸಫಲತಾ ಬಹುತ್ ನಜ್ದೀಕ್ ಹೈ. ಆಮೇಲೆ ಒಂದು ಕ್ಷಣ ಅವ್ರು ಅಂಜುತ್ತಾರೆ, ಯಾಕಂದರೆ ಅಲ್ಲಿಂದ ಒಮ್ಮೆ ಸ್ಟ್ರೇಟ್ ಇರುವಂಥದ್ದು ಶಿಖರ ಐತಿ, ಯಾವುದೂ ಥರದ ನಿಂದ್ರಾಕೆ ಏನೂ ಇಲ್ಲ, ಒಂದು ಟೈಮ್ ಕಾಲು ಜಾರಿತಂದರೆ ತೆಳಗೆ ಬರುತ್ತು. ಇದನ್ನೆಲ್ಲ ವಿಚಾರ ಮಾಡಿ ಅವ್ರು ಏನು ಮಾಡ್ತಾರೆ, ಬಿಚೇಂದ್ರಿ ಪಾಲ್ ಅವರು ಅಂಜುತ್ತಾರೆ. ಆದರೆ ಮತ್ತು ವಿಚಾರ ಮಾಡ್ತಾರೆ, ಈಗ ಸಫಲತೆಯನ್ನು ಭಾಳ ಸಮೀಪಿದೆ. ಸಫಲಕ ವಿರುದ್ಧಾರ್ಥಕ ಪದ ವಿಫಲ, ಅಸಫಲತಾನೂ ಆಗ್ತೈತಿ. ನಜ್ದೀಕದ ಸಮಾನಾರ್ಥಕ ಪದ ನಜ್ದೀಕ, ಪಾಸ್. ನಜ್ದೀಕದ ವಿರುದ್ಧಾರ್ಥಕ ಪದ ದೂರ. ಆಮೇಲೆ ಭಾಳ ಸಮೀಪ ಇದೆ, ಇಲ್ಲಿಂದ ಇಲ್ಲಿ ಕಷ್ಟ ಮಾಡೀನಿ, ಬಟ್ ಇಷ್ಟಕ್ಕೂ ಏನಾಗಲ್ಲ, ನಾನು ಹಿಂದೆ ಸರಿಯಾಕಾಗಲ್ಲ ಅದಕ್ಕೆ ಹಂಗೆ ಮುಂದೆ ನಡೀತಾರೆ ಅವರು. 23 मई 1984 के दिन दोपहर के 1:07 पर मैं एवरेस्ट की चोटी पर खड़ी थी. ಆಮೇಲೆ ಅಲ್ಲಿ ಧೈರ್ಯವನ್ನು ಮಾಡಿದ್ದಕ್ಕೆ 23 ಮೈ 1984ರಲ್ಲಿ ಮಧ್ಯಾಹ್ನದ 1 ಗಂಟೆಯಾಗಿ ಕರೆಕ್ಟ್ 7 ನಿಮಿಷ ಆಗಿರ್ತೈತಿ, ನಾನು ಎವರೆಸ್ಟದ ಶಿಖರ ಮೇಲೆ ನಾನು ನಿಂತಿದ್ದೆ. 23 ಮೈ 1984ರಲ್ಲಿ ದೋಪಹರದ 1 ಗಂಟೆಯಾಗಿ 7 ನಿಮಿಷ ಆಗಿರ್ತೈತಿ. ಆವಾಗ ಬಿಚೇಂದ್ರಿ ಪಾಲ್, ಆಂಗ್ ದೋರ್ಜಿ ಮತ್ತು ಲ್ಯಾಟೋ 3 ಜನ ಎಲ್ಲಿ ಮೌಂಟ್ ಎವರೆಸ್ಟದ ಶಿಖರ ಮೇಲೆ, ತುದಿ ಮೇಲೆ, ಚೋಟಿ ಮೇಲೆ ಏನು ಮಾಡಿರ್ತಾರೆ, ಇವರು ನಿಂತಿರ್ತಾರು. एवरेस्ट की चोटी पर पहुंचने वाली मैं प्रथम ಭಾರತೀಯ ಮಹಿಳಾ ಥಿ. ಆಮೇಲೆ ಮೌಂಟ್ ಎವರೆಸ್ಟ್ ತುದಿ ಮೇಲೆ ನಿಂತಿದ್ದೆ, ನಾನು ಭಾರತದ ಪ್ರಥಮ ಮಹಿಳೆ ಆಗಿದ್ದೆ ಅಂತ ಹೇಳತ್ತಾರೆ. एवरेस्ट की चोटी पर इतनी जगह नहीं थी कि 2 व्यक्ति साथ साथ खड़े हो सके. ಆಮೇಲೆ ಈ ಮೌಂಟ್ ಎವರೆಸ್ಟದ ಈ ಥರ ತುದಿ ಇತ್ತಲ್ಲ ಥರದ ಇಬ್ಬರು ಜನ ನಿಂದ್ರು ಅಷ್ಟೂ ಸಹಿತ ಅಲ್ಲಿ ಏನಿರಾಕಿಲ್ಲ, ಜಾಗವನ್ನು ಇರಾಕಿಲ್ಲ. ನಿಂದ್ರು ಅಷ್ಟೂ ಸಹಿತ ಇಬ್ಬರು ಜನ ನಿಂದ್ರು ಅಷ್ಟೂ ಸಹಿತ ಅಲ್ಲಿ ಜಾಗ ಇರಾಕಿಲ್ಲ. चारों तरफ हज़ारों मीटर लंबी सीधी ढलान को देखते हुए हमारे सामने ಮುಖ್ಯ ಪ್ರಶ್ನ ಸುರಕ್ಷಾ ಕಥ. ಆಮೇಲೆ ಸುತ್ತಮುತ್ತ ಎಲ್ಲ ಏನಪ್ಪ ಎತ್ತರ ಇರುವಂಥದ ಪರ್ವತಗಳದಾವು, ಅದನ್ನೆಲ್ಲ ನೋಡಿ ಅದನ್ನೆಲ್ಲ ಮೊದಲು ನಮ್ದು ಏನಿತ್ತಪ್ಪ ಸುರಕ್ಷಿತವನ್ನು ಇತ್ತು, ಅಂದರೆ ನಮ್ಮನ್ನು ನಾವು ಸುರಕ್ಷಿತವಾಗಿ ಇಟ್ಕೋರುವಂಥದ್ದು ಏನಿತ್ತು ವಿಷಯನೂ ಇತ್ತು ಅಂತ ಹೇಳತ್ತಾರೆ. हमने फावड़े से पहले बर्फ़ की खुदाई कर अपने आप को सुरक्षित रूप से स्थिर किया. ಆಮೇಲೆ ನಾವು ಏನು ಮಾಡಿದ್ದು, ಆ ಗುದ್ದಲಿದ
ನಿಂದ್ರಾಕ ತೆಗ್ಗವನ್ನು ತೆಗೆದು ನಾವು ನಿಂದ್ರಾಕಷ್ಟ ಜಾಗ ಸುರಕ್ಷಿತವಾಗಿ ನಿಂದಿರೋ ಅಷ್ಟು ಜಾಗವನ್ನು ಮಾಡ್ಕೊಂಡು ಅಂತ ಹೇಳ್ತಾರೆ. ಇಸ್ಕೆ ಬಾದ್ ಮೈ ಅಪ್ನೆ ಘುಟ್ನೋ ಕೆ ಬಲ್ ಬೈಠಿ. ಆಮೇಲೆ ಅವ್ರು ಬಿಚೇಂದ್ರಿ ಪಾಲ್ ಅವ್ರು ಏನು ಮಾಡ್ತಾರೋ ತನ್ನ ಮೊಣಕಾಲ ಮೇಲೆ ಕುಂಡರ್ತಾರೆ ಅಲ್ಲೇ ತೆಳಗೆ. ಬರ್ಫ್ ಪರ अपने माथे को लगाकर मैंने सागर माथे के ताज का चुंबन किया. ಆಮೇಲೆ ಅಲ್ಲಿ ಬರ್ಫವನ್ನು ಏನು ಮಾಡ್ತಾರೋ ತಮ್ಮ ಹಣೆ ಮೇಲೆ ಹಚ್ಕೊಂಡು ಅದಕ್ಕೆ ಒಂದು ಏನು ಮಾಡ್ತಾರೋ ಸಾಗರ ಮಾತೆಯನ್ನು ಮುತ್ತವನ್ನು ಕೊಡ್ತಾರೋ. बिना उठे ही मैंने अपने थैले से हनुमान चालीस और दुर्गा माँ का ಚಿತ್ರ निकाला. ಆಮೇಲೆ ಅಲ್ಲೇ ಕೂತು ಏನು ಮಾಡ್ತಾರೋ ತಮ್ಮ ಬ್ಯಾಗ್ ಒಳಗಿಂದ ಅವರು ಹನುಮಾನ್ ಚಾಲೀಸದ ಬುಕ್ಕು ಮತ್ತು ದುರ್ಗಾ ಮಾತೆಯ ಒಂದು ಚಿತ್ರವನ್ನು ತೆಗಿತಾರೆ. मैंने इन्हें अपने साथ लाए, लाल कपड़े में लपेटा और छोटी सी पूजा करके इसको बर्फ़ में दबा दिया. ಅವ್ರು ಏನು ಮಾಡ್ತಾರೋ ಅವರು ಬರೋ ಟೈಮಿಗೆ ಒಂದು ಕೆಂಪು ಅರಿವಿಯನ್ನು ತೊಗೊಂಡು ಬಂದಿರ್ತಾರೆ. ಆ ಕೆಂಪು ಅರಿವಿ ಒಳಗೆ ಹನುಮಾನ್ ಚಾಲೀಸ್ ಮತ್ತು ದುರ್ಗಾ ಮಾದ ಫೋಟೋವನ್ನು ಸುತ್ತ ಏನು ಮಾಡ್ತಾರಲ್ಲಿ ಅದನ್ನು ಆ ಒಂದು ಚೋಟಿ ಮೇಲೆ ಏನು ಮಾಡ್ತಾರೆ ಅವರು ಹಾಕ್ತಾರೆ ಅದನ್ನು. उठकर मैं अपने रज्जू नेता अंग दोर्जिस के प्रति आदर भाव से झुकी. ಆಮೇಲೆ ಹೇಳ್ತಾರೆ ಅವ್ರ ನೇತಾ ಲೀಡರ್ ಯಾರು ಅಂಗ ದೋರ್ಜಿ ಇರ್ತಾರಲ್ಲ ಅವ್ರ ಆಧಾರ್ ಸಮ್ಮಾನಗಾಗಿ ಅವ್ರು ಏನು ಮಾಡ್ತಾರೆ ಅವ್ರಿಗೆ ನಮಸ್ಕಾರವನ್ನು ಮಾಡ್ತಾರೆ. ಯಾರ ಬಿಚೇಂದ್ರಿ ಪಾಲ್ ಅವರು. ಉನ್ಹೋನೆ ಮುझे ಗಲೆ ಲಗಾಯ. ಆಮೇಲೆ ಅವ್ರು ಏನು ಮಾಡ್ತಾರೆ ಅವರಿಗೆ ತಪ್ಕೋತಾರೋ. ಕುछ ದೇರ್ ಬಾದ್ ಸೋನಮ್ ಫುಲ್ಝರ್ ಪਹੁಂಚೆ. ಆಮೇಲೆ ಮುಗೀತ ಈಗ ಇಳ್ಯಾಕೆ ಚಾಲು ಮಾಡ್ತಾರೆ. ಕೆಲವೊಂದು ಕ್ಷಣ ಒಳಗೆ ಸೋನಮ್ ಫುಲ್ಝರಲ್ಲಿ ಸ್ಥಳ ಅಲ್ಲಿ ಇಳಿತಾರೆ ಅವ್ರು ಉನ್ಹೋನೆ ಫೋಟೋ ಅಲ್ಲಿ ಇಳಿದವ್ರು ಏನು ಮಾಡ್ತಾರೋ ಫೋಟೋಗಳನ್ನು ತಕ್ಕೋತಾರೋ. इस समय तक लैटो ने हमारे नेता को एवरेस्ट पर पहुंचने की सूचना दे दी थी. ಆಮೇಲೆ ಇಷ್ಟೊಳಗೆ ಫೋಟೋ ಅದನ್ನೆಲ್ಲ ತಕ್ಕೋರು ಒಳಗೆ ಅಂದರೆ ಲ್ಯಾಟೋ ಏನು ಮಾಡಿದ್ದ ನಾವು ಎವರೆಸ್ಟನ್ನು ಹೋಗಿ ಮುಟ್ಟಿದ್ದ ವಿಷಯವನ್ನು ನಮ್ಮ ನೇತಾ ಯಾರ कर्नल ಖುಲ್ಲರವನ್ನು ಹೇಳಿದ್ದ. तब मेरे हाथ में वाकी टॉकी दिया गया. ಆವಾಗ ನನ್ನ ಕೈಯಾಗ ಏನಾಯ್ತಪ್ಪ ವಾಕಿ ಟಾಕಿಯನ್ನು ಕೊಟ್ಟರು. कर्नल खुल्लर ने मुझे बधाई दी और बोले. ಆಮೇಲೆ कर्नल खुल्लर ನನ್ನ ಜೊತೆ ಮಾತಾಡಿ ನನಗೇನು ಮಾಡಿರೋ ಅವರು ಬಧಾಯಿ ಶುಭಾಶಯಗಳನ್ನು ಕೊಟ್ಟು ಹೇಳ್ತಾರೆ. ದೇಶ್ ಕೋ ತುಮ್ ಪರ್ ಗರ್ವ ಹೈ. ದೇಶಿಗೆ ನಿನ್ನ ಮೇಲೆ ಏನಿದೆ ಗರ್ವವಿದೆ. हमने शिखर पर 43 मिनट व्यतीत किए और अपनी वापसी यात्रा 1:55 पर ಆರಂಭ ಕಿ. ನಾವು ಶಿಖರ್ ಮೇಲೆ 43 ನಿಮಿಷ ಅಲ್ಲೇ ಏನು ಮಾಡಿದ್ವು ನಾವು ವೇಸ್ಟನ್ನು ಮಾಡಿದ್ವು. ಅಂದರೆ ಫೋಟೋ ತಕ್ಕೋದು ಅಲ್ಲಿ ಇಲ್ಲಿ ತಿರುಗಾಡೋದು ಸ್ವಲ್ಪ 43 ನಿಮಿಷಲ್ಲೇ ಏನು ಮಾಡ್ತಾರೋ ಅವರು ವ್ಯರ್ಥವನ್ನು ಮಾಡ್ತಾರೋ. ಆಮೇಲೆ ಕರೆಕ್ಟ್ ಇಳಿಯಾಕೆ ಚಾಲು ಯಾವಾಗ ಮಾಡ್ತಾರೋ ಅವರು 1 ಗಂಟೆಯಾಗಿ 55 ನಿಮಿಷವನ್ನು ಆಗಿರ್ತೈತಿ. ಆವಾಗ ಪುನಃ ಇಳಿಯೋದು ಆರಂಭವನ್ನು ಮಾಡ್ತಾರೆ. अंग दोर्जी और मैं साउथ कोल पर ಸಾಯಂ 5 बजे तक पहुँच गए. अंग दोर्जी ಮತ್ತು ನಾನು ಏನು 5:30 ಅಂದರೆ ಏನು ಸೌತ್ ಕೋಲೆದಾಗ ಇಳಿದು 5:30 ಅಂದರೆ ನಾವು ಸೌತ್ ಕೋಲಿಗೆ ಹೋಗಿ ಮುಟ್ಟಿದ್ದು ಅಂತ ಹೇಳ್ತಾರೆ. सबने साउथ कोल से शिखर तक और वापस साउथ कोल तक की यात्रा चोटी पर रुकने सहित पूरे 10 घंटे 40 मिनट के अंदर पूरी करने पर बधाई की. ಆಮೇಲೆ ನಾವು ಏನು ಮಾಡಿದ್ದು ಅಂಗದೋರ್ಜಿ ನಾವು ಎಲ್ಲ 5:30 ಅಂದರೆ ಹೋಗಿ ಸೌತ್ ಕೋಲಿಗೆ ನಾವು ಮುಟ್ಟಿದ್ದು. ಅಲ್ಲಿ ಹೋದ ಕೂಡಲೇ ಎಲ್ಲರೂ ಶಾಬಾಷಿಯನ್ನು ಕೊಡ್ತಾರೆ. ಏನತ್ತ ಕರೆಕ್ಟ್ 10 ಗಂಟೆ ಅವ್ರು ಏನು ಮಾಡ್ತಾರೋ ಸೌತ್ ಕೋಲ್ ಸೆ ಶಿಖರ್ ತಕ್ಕ ಸೌತ್ ಕೋಲನಿಂದ ಶಿಖರ ತನಕ ಅವ್ರು ವಾಪಸ್ ಸೌತ್ ಕೋಲ್ ಸೆ ಯಾತ್ರಾ ಮತ್ತು ಅಲ್ಲಿಂದ ಮತ್ತು ಸೌತ್ ಕೋಲ್ ತನಕ ಯಾತ್ರಾ ಮತ್ತು ಏನಪ್ಪ ಅಲ್ಲಿ 43 ನಿಮಿಷ ಏನು ಮಾಡಿದ್ದ ವ್ಯರ್ಥವನ್ನು ಮಾಡಿದೆ. ಅಂದರೆ ಟೋಟಲ್ ಅವರು ಮುಂಜಾನೆಯಿಂದ ಇಳಿದು ಬರೋ ತನಕ ಟೈಮಿಂಗ್ ಏನಿತ್ತು 10 ಗಂಟೆ 40 ನಿಮಿಷ ಒಳಗೆ ಏನು ಮಾಡಿರೋ ಅವರು ತಮ್ಮ ಒಂದು ಏರುವುದನ್ನು ಮುಗಿಸಿರು. ಅಂದರೆ ಇಷ್ಟು ಕಡಿಮೆ ಸಮಯ ಒಳಗೆ ಯಾರೂ ಅಲ್ಲಿ ಮಾಡಿರ್ಕಿಲ್ಲ. ಇಷ್ಟು ಕಡಿಮೆ ಸಮಯದಾಗ ಅವರು ಏರು ಬಂದಿದ್ದಕ್ಕೆ ಎಲ್ಲರೂ ಏನು ಮಾಡ್ತಾರೆ ಅವರಿಗೆ ಶುಭಾಶಯಗಳನ್ನು ಕೊಡ್ತಾರೆ. मैं जब तंबू में घुस रही थी मैंने मेजर कुमार को कर्नल खुल्लर से वायरलेस पर बात करने सुना. ಆಮೇಲೆ ನಾನು ನನ್ನ ತಂಬು ಒಳಗೆ ನಾವು ಹೋಗೋ ಟೈಮಿಗೆ ಮೇಜರ್ ಕುಮಾರ್ ಮತ್ತು ಮೇಜರ್ ಖುಲ್ಲರ್ ಇಬ್ಬರು ವೈರ್ಲೆಸ್ ಮುಖಾಂತರ ಏನು ಮಾಡ್ತಾಯಿದ್ರು ಮಾತಾಡ್ತಾ ಇದ್ರು.
आप विश्वास करें या न करें श्रीमान. ಆಮೇಲೆ ಅವರು ಖುಲ್ಲರ್ ಅವರು ಮೇಜರ್ ಕುಮಾರನ್ನ ಹೇಳ್ತಾ ಇರ್ತಾರೆ, ನೀವು ವಿಶ್ವಾಸ ಮಾಡ್ತಿರೋ ಮಾಡಲ್ಲ ಗೊತ್ತಿಲ್ಲ, बिचेंद्री पॉल केवल 3 घंटे में ही वापस आ गई है. बिचेंद्री पॉल ಬರೀ ಏನಪ್ಪ 3 ತಾಸು ಒಳಗನ ಶಿಖರ್ನಿಂದ ತೆಳಗ ಇಳದ್ ಬಂದಾಳು. वह उतनी ही चुस्त दिख रही है जितनी वह आज सुबह चढ़ाई शुरू करने से पहले थी. कि ಅದೇ ಥರ ಒಂದು ಏನದಾಳು ಚುಸ್ತ್ ಅಂದರೆ ಏನಪ್ಪ ಖುಷಿಯಾಗಿ ಅದಾಳು. ಯಾವ ಥರ ಮುಂಜಾನೆ ಚುಸ್ತಿದ್ಲ ಖುಷಿಯಾಗಿದ್ಲಲ್ಲ ಅದೇ ಥರ ಈಗ ಇಡೋದು ಬಂದ್ರೂ ಸಹಿತ ಆಕಿದ ಫೇಸ್ ಮೇಲೆ ಒಟ್ಟ ಆಯಾಸ್ ಅನ್ನುವಂಥದ್ದು ಶಬ್ದನೇ ಇಲ್ಲ. ಮುಂಜಾನೆ ಯಾವ ಥರ ಇದ್ಲಲ್ಲ ಫ್ರೆಶ್ಶು, ಈಗೂ ಅದೇ ಥರ ಫ್ರೆಶ್ ಆಗಿನ ಅದಾಳು ಅದಕ್ಕೆ ಹೇಳ್ತಾ ಇದ್ರು. मुझे पर्वतारोहण में श्रेष्ठता के लिए भारतीय पर्वतारोहण संघ का प्रतिष्ठित स्वर्ण पदक तथा अन्य अनेक सम्मान और पुरस्कार प्रदान किए गए. पद्मश्री और प्रतिष्ठित अर्जुन पुरस्कार की घोषणा की गई. सबके आकर्षण और सम्मान का केंद्र होना मुझे बहुत अच्छा लगा. ಆಮೇಲೆ ನನಗೆ ಭಾಳಷ್ಟು ಏನು ಮಾಡಿರು, ಸುವರ್ಣ ಪದಕ ಆಮೇಲೆ ಭಾಳಷ್ಟು ಸಮ್ಮಾನಗಳನ್ನು ಕೊಟ್ಟರು. ಅದರ ಜೋಡಿ ಅರ್ಜುನ್ ಪುರಸ್ಕಾರವನ್ನು ಮತ್ತು ಪದ್ಮಶ್ರೀ ಪುರಸ್ಕಾರವನ್ನು ಕೊಡೋದು ಘೋಷಣೆಯೂ ಸಹಿತ ಮಾಡಿದರು. ಅದಕ್ಕಿಂತ ಮುಂಚೆ ಎಲ್ಲರೂ ನಡು ನನಗೆ ಸಮ್ಮಾನ ಒಂದು ಕೇಂದ್ರವನ್ನು ಬತ್ತಲ ನನಗೆ ಅದು ಭಾಳ ಖುಷಿ ಆಯಿತು ನೋಡಿ. ಎಲ್ಲರೂ ನನಗೆ ಆಕರ್ಷಣೆಯಿಂದ ಸಮ್ಮಾನ ಅಂದರೆ ನಾವೊಂದು ಕೇಂದ್ರ ಬಿಂದು ಆಗಿದ್ದೆಲ್ಲ ಅಂದರೆ ಎಲ್ಲರೂ ನನಗೆ ಇಂಪಾರ್ಟೆನ್ಸ್ ಕೊಡೋದನ್ನು ನೋಡಿ ನನಗೆ ಭಾಳ ಖುಷಿಯನ್ನು ಆಯಿತು ಅಂತ ಹೇಳಿದ್ದಾರೆ. इस तरह बिचेंद्री को एवरेस्ट पर पहुंचने वाली पहली महिला होने का गौरव प्राप्त हुआ. ಈ ಥರ ಬಿಚೇಂದ್ರಿ ಪಾಲ್ ಅವರಿಗೆ ಎವರೆಸ್ಟ್ ಏರಿದ ಪ್ರಥಮ ಭಾರತ ಮಹಿಳೆ ಅನ್ನೋ ಒಂದು ಬಿರುದವನ್ನು ಸಿಕ್ಕಿತು. बिचेंद्री पॉल द्वारा लिखित एवरेस्ट मेरी शिखर यात्रा पर आधारित है. ಈ ಒಂದು ಮಹಿಳಾ ಕಿ ಸಾಹಸಗಾಥಾ ಇದು ಯಾತರ ಮೇಲೆ ಎತ್ತರಿಂದ ಆಯ್ದುಕೊಳ್ಳಲಾಗಿದ್ದು ಎವರೆಸ್ಟ್ ಮೇರಿ ಶಿಖರ್ ಯಾತ್ರಾನಿಂದ ಆಯ್ದುಕೊಳ್ಳಲಾಗಿದೆ, ಆಧಾರಿತವನ್ನು ಆಗಿದೆ. ತಿಳಿದಿರ ಅನ್ಕೋತಾ ಇದ್ದೇನೆ ಮಕ್ಕಳೇ. ಧನ್ಯವಾದಗಳು.